ಹಾಯ್ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ನನ್ನ ಚಾನಲ್ಗೆ ಸುಸ್ವಾಗತ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಿಮ್ಮ ಸ್ಕ್ರೀನ್ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಮರೆಯದೆ ಬೆಲ್ ಐಕಾನನ್ನು ಸಹ ನೀವು ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆಲ್ಲ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಈ ದಿನ ನಿಮಗೆ ಮನೆಯಲ್ಲೇ ಸುಲಭವಾಗಿ ಹೇಗೆ ಸಕ್ಕರೆ ಅಚ್ಚನ್ನು ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ. ನಮಗೆ ಕೆಲವೇ ಪದಾರ್ಥಗಳು ಬೇಕು. ನಮಗಿಲ್ಲಿ ಬೇಕಾಗಿರೋದು ಅಂದರೆ ಮುಖ್ಯವಾಗಿ ಸಕ್ಕರೆ. ಇಲ್ಲಿ ನಾನು 250 ml ಅಂದರೆ 1/4 kg ಸಕ್ಕರೆ ತೆಗೆದುಕೊಂಡಿದ್ದೇನೆ. ನಂತರ ನಮಗೆ ಬೇಕಾಗಿರೋದು ಹಾಲು. ಇಲ್ಲಿ 120 ml 100ರಿಂದ 120 ml ಕಾದ ಆರಿಸಿರೋ ಹಾಲನ್ನು ತೆಗೆದುಕೊಂಡಿದ್ದೇನೆ. ನಂತರ 100 ml ಮೊಸರನ್ನು ತೆಗೆದುಕೊಂಡಿದ್ದೇನೆ. ಹಾಗೂ ನಂತರ ನಮಗೆ ಬೇಕಾಗಿರೋದು ನೀರು 100 ml ಇಂದ 120 ml. ಸಕ್ಕರೆ ಎಷ್ಟು ಮುಳುಗುತ್ತೋ ಅಷ್ಟು ನೀರು ಹಾಕಬೇಕಾಗತ್ತೆ. ನೋಡಿ, ಇಷ್ಟು ಪದಾರ್ಥವನ್ನು ನಾವು ರೆಡಿ ಮಾಡಿಟ್ಕೊಂಡೆ. ಈಗ ನಾವು ಒಲೆ ಹಚ್ಕೊಂಡು ಒಂದು ದಪ್ಪ ತಳದ ಪಾತ್ರೆಯನ್ನು ಇಡೋಣ. ಈಗ ನಾವು ಇದಕ್ಕೆ ದಪ್ಪ ತಳದ ಪಾತ್ರೆಯನ್ನು ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು, ಏಕೆಂದರೆ ತಳ ಕಟ್ಟೋ ಸಾಧ್ಯತೆ ಕಡಿಮೆ. ಆದ ಕಾರಣ ನಾವೀಗ ದಪ್ಪ ತಳದ ಪಾತ್ರೆ ತಗೊಂಡಿದ್ದೇನೆ. ಫಸ್ಟ್ ಸಕ್ಕರೆ ಹಾಕಿದ್ದೇನೆ, ನಂತರ ಅದು ಮುಳುಗುವಷ್ಟು ನೀರನ್ನು ಸೇರಿಸಿದ್ದೇನೆ. ನೋಡಿ, ಈ ಥರ ನಿಧಾನವಾಗಿ ನಾವು ಕೈಯಾಡ್ತಾನೆ ಹೋಗಬೇಕು. ಸಕ್ಕರೆ ಕರಗೋವರೆಗೂ ಕೈಯಾಡಿ. ನಾವಿದನ್ನು ಬಹಳ ಜಾಗ್ರತೆಯಿಂದ ಮಾಡಬೇಕು. ನೋಡಿ, ಈ ಥರ ಆಲ್ರೆಡಿ ಸಕ್ಕರೆ ಕರಗಿದೆ. ಆಲ್ರೆಡಿ 1 ನಿಮಿಷ ಆಗಿದೆ. ನೋಡಿ, ಪೂರ್ತಿ ಸಕ್ಕರೆ ಎಲ್ಲ ಕರಗಿ ಅದರ ಗ್ರಾನ್ಯೂಲ್ಸ್ ಎಲ್ಲ ನೀರಲ್ಲಿ ಕರಗಿದೆ. ಇದೇ ಥರ ನಾವು ಕೈಯಾಡ್ತಾ ಹೋಗಬೇಕು. ಬಟ್ ನಾವು ಈ ಸಕ್ಕರೆ ಹಚ್ಚು ಮಾಡುವಾಗ ಬಹಳ ಪೇಷನ್ಸ್ ಮುಖ್ಯ, ಏಕೆಂದರೆ ನಾವು ಕೈ ಬಿಡದೆ ಕೈ ಆಡ್ತಾನೆ ಇರಬೇಕು. ಈ ಟೈಮಲ್ಲಿ ಪರವಾಗಿಲ್ಲ, ನಂತರ ಮುಂದಕ್ಕೆ ನಾವು ನಿಧಾನವಾಗಿ ಕೈ ಆಡ್ತಾನೆ ಹೋಗಬೇಕು. ಈಗ ನೋಡಿ, ಸಕ್ಕರೆ ಎಲ್ಲ ಕರಗಿದೆ, 2 ನಿಮಿಷ ಆಗಿದೆ. ಈಗ ನಾನು ಹಾಲು ಸೇರಿಸ್ತಾ ಇದ್ದೇನೆ. ಹಾಲು ಸೇರಿಸಿದಾಗ ಸ್ವಲ್ಪ ತಣ್ಣಗಾಗತ್ತೆ. ಆದ ಕಾರಣ ಇನ್ನು ಅದನ್ನು ಮರಳಕ್ಕೆ ನಾವು ಬಿಡಬೇಕು. ನೋಡಿ, ನಿಧಾನವಾಗಿ ನಾವು ಕೈಯಾಡಿ ಸ್ವಲ್ಪ ಹೊತ್ತು ಬಿಟ್ಟರೂ ಪರವಾಗಿಲ್ಲ. ಈಗ ನೋಡಿ, ಮರಳ ಸ್ಟೇಜ್ ಬಂದಿದೆ. 2 ನಿಮಿಷ ಆಯ್ತು. ಈಗ ನಾನು ಮೊಸರು ಸೇರಿಸ್ತಾ ಇದ್ದೀನಿ. ಈಗ ಮೊಸರು ಸೇರಿಸಿದಾಗ ನಾವು ಚೆನ್ನಾಗಿ ಕೈ ಆಡಬೇಕು, ಏಕೆಂದರೆ ಮೊಸರು ಹಾಲು ಎಲ್ಲ ಸೇರಿದಾಗ ಒಡೆಯೋ ಸಾಧ್ಯತೆ ಇದೆ. ಅದು ಒಡೆಯುತ್ತೆ, ಒಡೆದ್ರೂ ಏನು ತೊಂದರೆ ಇಲ್ಲ. ನೋಡಿ, ಒಡೆದಿದೆ, ಕಾಣಿಸ್ತಿರ್ಬೋದಲ್ಲ. ನೋಡಿ, ಈ ಥರ. ಈಗ ನಾವು ಇದು ಸೇರಿಸೋದ್ರಿಂದ ಏನಾಗುತ್ತೆ, ಸಕ್ಕರೆಯಲ್ಲಿರೋ ಕಸದ ಅಂಶ ಏನೇ ಒಂದು ರೆಸಿಡ್ಯೂ ಇದ್ರೂ ಅದು ಬಂದುಬಿಡುತ್ತೆ. ಈಗ ಅದನ್ನು ಸೋಸಿಟ್ಕೊಂಬಿಡೋಣ. ನೋಡಿ, ಆ ಕಸನೆಲ್ಲ ತೆಗೆದುಬಿಟ್ಟು ಸೋಸಿರೋದನ್ನು ನಾವೀಗ ಬೇರೆ ಒಂದು ದಪ್ಪತಳದ ಪಾತ್ರೆಯಲ್ಲಿ ಸೇರಿಸಿ, ಇವಾಗ ಇದು ಪ್ಯೂರ್ ಸಕ್ಕರೆ ನೀರಾಗಿದೆ. ನೋಡಿ, ಇವಾಗ ಒಂಚೂರು ಏನೂ ಅಂಶ ಇಲ್ಲ. ಈಗ ಕೈಯಾಡ್ತಾಯಿರಿ. ನೋಡಿ, ಅದು ಮರಳಬೇಕು. ಈ ಟೈಮಲ್ಲಿ ನೀವು ಕೈಯಾಡ್ದೋದ್ರೂ ಪರವಾಗಿಲ್ಲ, ಬಟ್ ಹತ್ರನೇ ಇರಬೇಕು ನೀವು. ನೋಡಿ, ಮರಳ್ತಾ ಇರಬೇಕು. ಆಲ್ರೆಡಿ 1-1.5 ನಿಮಿಷ ಆಗಿದೆ. ನೋಡಿ, ಈ ಥರ ಬಬಲ್ಸ್ ಫಾರ್ಮೇಷನ್ ಆಗ್ತಾಯಿದೆ. ಈಗ ಇಲ್ಲಿ ನಾನೇನು ಟಿಪ್ಸ್ ಹೇಳೋಕ್ಕೆ ಇಷ್ಟ ಅಂದರೆ, ನೋಡಿ, ಈಗ ಮರಳ್ತಾ ಇದೆ ಅಲ್ಲ, ಈಗ ನಾವು ಅದನ್ನು ಸೌಟಿಂದ ಎತ್ತಿ ಚೆಲ್ಲಿದಾಗ ಏನಾಗುತ್ತೆ, ಡೈಲ್ಯೂಟ್ ಫಾರ್ಮ್ ನಿಮಗೆ ಗೊತ್ತಾಗುತ್ತೆ. ಅದು ಯಾವಾಗ ಥಿಕ್ನೆಸ್ ಆಗ್ತಾಯಿದೆ ಅಂತ ತಿಳ್ಕೊಬೇಕು ಅಂದರೆ, ನೀವು ಆ ಬಬಲ್ಸ್ನೆಲ್ಲ ಆ ಚಮಚದಲ್ಲಿ ಎತ್ತಿ ಹಿಡಿದಾಗ ಏನಾಗುತ್ತೆ, ಬಬಲ್ಸ್ ಹಾಗೆ ಮಾಯ ಆಗುತ್ತೆ. ಅದು ಆವಾಗ ನಿಮಗೇನು ತಿಳಿಯುತ್ತೆ ಅಂದರೆ, ಅದಿನ್ನೂ ಸಕ್ಕರೆ ನೀರು ಗಟ್ಟಿಯಾಗಿಲ್ಲ ಅಂತ. ಯಾವಾಗ ಬಬಲ್ಸ್ ಹಾಗೆ ಸ್ವಲ್ಪ ಉಳಿಯುತ್ತೆ ಆವಾಗ ಗಟ್ಟಿಯಾಗುತ್ತೆ ಅಂತ. ಈಗ ನೋಡಿ, ನಾನು ಇದನ್ನು 2 ಭಾಗ ಮಾಡ್ಕೊಳ್ತಾ ಇದ್ದೇನೆ, ಯಾಕಂದರೆ ಒಂದೇ ಭಾಗ ಮಾಡಿಕೊಂಡಾಗ ಕಷ್ಟ ಆಗುತ್ತೆ ನಮ್ಮ ಕೈ ಆಡೋಕ್ಕೆ. ಒಂದು ಸಿಮ್ಮಲ್ಲಿಟ್ಟೆ, ಒಂದು ಪಾತ್ರೆಯಲ್ಲಿ ಆಲ್ರೆಡಿ ಒಲೆ ಮೇಲಿದೆ. ಈಗ ಇನ್ನೊಂದು ಚಿಕ್ಕ ಪಾತ್ರೆಯಲ್ಲಿ ಈ ಥರ ನಾವು ಚೆನ್ನಾಗಿ ಬೀಟ್ ಮಾಡಬೇಕು. ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಚೆನ್ನಾಗಿ ಬೀಟ್ ಮಾಡಬೇಕು. ನೋಡಿ, ಈ ಥರ ಇನ್ನೊಂದು ಥರ ತೆಳು ಪೇಸ್ಟ್ ಫಾರ್ಮ್. ನೋಡಿ, ರೆಡಿ ಆಯಿತು. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು, ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ. ನೋಡಿ, ನಿಧಾನವಾಗಿ ನಾನಿಲ್ಲಿ ನಾರ್ಮಲ್ ಮೌಲ್ಡ್, ಚಾಕ್ಲೇಟ್ ಮೌಲ್ಡ್ ತೊಗೊಂಡಿದ್ದೇನೆ. ನಿಮ್ಮ ಹತ್ರ ವುಡನ್ ಮೌಲ್ಡ್ ಇದ್ರೂ ಪರವಾಗಿಲ್ಲ, ಸಕ್ಕರೆ ಹಚ್ಚಿನ ಮೌಲ್ಡ್ ಅಂತಲೇ ಸಿಗತ್ತೆ ಅದು. ಬಟ್ ನಾನು ಇಲ್ಲ, ಆದ್ದರಿಂದ ನಾನು ಇದು ಚಾಕ್ಲೇಟ್ ಮೌಲ್ಡಲ್ಲೇ ಹಾಕ್ತಿದ್ದೀನಿ. ನೋಡಿ, ನಿಧಾನವಾಗಿ ಎಷ್ಟು ಬೇಕೋ ಅಷ್ಟು ಹಾಕಿ. ನೋಡಿ, ಆಯಿತು. ಈಗ ಅದನ್ನು ಸೆಟ್ ಆಗಕ್ಕೆ ಬಿಡ್ಬೋದು. ನೋಡಿ, ಇವಾಗ ನಿಮಗೆ ಬಣ್ಣ ಚೇಂಜ್ ಆಗ್ತಿರೋದು ಕಾಣಿಸ್ಬೋದು. ನೋಡಿ, ನಾನು ಇದನ್ನು ಒಂದು 10ರಿಂದ 12 ನಿಮಿಷ ಬಿಟ್ಟಿದ್ದೀನಿ. ಬಟ್ ಇನ್ನೂ ಸ್ವಲ್ಪ ಬಿಸಿ ಇದೆ, ಬಟ್ ನಿಮಗೆ ತೋರಿಸ್ಬೇಕಂದ್ಬಿಟ್ಟು ನಾನು ಬೇಗ ತೆಗಿತಿದ್ದೇನೆ. ಬಟ್ ಅದು ಮೌಲ್ಡ್ ಆಗಿರುತ್ತೆ, ಟೈಟಾಗಿರುತ್ತೆ, ಬಟ್ ಮುಟ್ಟಿದ ತಕ್ಷಣ ಮುರಿಯೋ ಸಾಧ್ಯತೆ ಇದೆ. ಅಷ್ಟು ಸಾಫ್ಟಾಗಿರುತ್ತೆ, ನೀವು ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ಮೃದುವಾಗಿರುತ್ತೆ.
ನೀವೇನಾದರೂ ಹೊರಗಡೆಯಿಂದ ತಂದಾಗ ಅದು ಬಹಳ ಗಟ್ಟಿ ಇರುತ್ತೆ. ನಾನು ತಂದು ನೋಡಿದ್ದೇನೆ, ನನಗೆ ಇಷ್ಟ ಆಗಲಿಲ್ಲ. ಆದ ಕಾರಣ ಇನ್ನೊಂದು ಸಲ ಮಾಡ್ತಾಯಿದ್ದೇನೆ. ನೋಡಿ, ಪ್ರತಿಯೊಂದು ಮಾಡಿರೋ ಮೌಲ್ಡಿಂದ ಎಲ್ಲ ತೆಗಿತಾ ಇದ್ದೇನೆ. ನೀವು ಯಾವ ಶೇಪ್ ಬೇಕಾದ್ರೆ ಇದು ಚಾಕ್ಲೇಟ್ ಮೌಲ್ಡ್ ಸಿಗುತ್ತೆ, ವುಡನ್ ಮೌಲ್ಡು ಸಿಗುತ್ತೆ. ಬಟ್ ಅದು ಸ್ವಲ್ಪ ಕಷ್ಟ ಇದೆ ಪ್ರೊಸೀಜರ್, ಅದನ್ನು ನೀರಲ್ಲಿ ನೆನೆಸಿ ಎಲ್ಲ ಮಾಡಬೇಕು. ಇದು ಬಹಳ ಸುಲಭ. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೊಂದು ಡಿಸೈನ್ ಸಹ ಮಾಡಿದ್ದೇನೆ. ನೋಡ್ಬೋದು ಎಷ್ಟು ಚೆನ್ನಾಗೂ ಕಾಣುತ್ತೆ. ಮನೇಲಿ ಮಾಡಿದ್ದು ಬಹಳ ಆರೋಗ್ಯಕರ, ಅದಕ್ಕೇನು ಕೆಮಿಕಲ್ಸ್ ಹಾಕಿರಲ್ಲ. ನಿಮ್ಮ ಕಣ್ಮುಂದನೇ ನೀವು ಮಾಡ್ತೀರಾ, ಬಹಳ ಚೆನ್ನಾಗಿರುತ್ತೆ. ನನ್ನ ಮಕ್ಳಿಗಂತೂ ತುಂಬ ಇಷ್ಟ, ನನಗೂ ಬಹಳ ಇಷ್ಟ ಆಯಿತು. ನೀವು ಈ ರೆಸಿಪಿ ಇಷ್ಟ ಆದಲ್ಲಿ ಖಂಡಿತ ನೀವು ಟ್ರೈ ಮಾಡಿ. ನೀವು ಸಂಕ್ರಾಂತಿ ಹಬ್ಬನ ಚೆನ್ನಾಗಿ ಆಚರಿಸಿ. ಹಾಗೂ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಸಹ ಮಾಡಿ.